ಆಲ್ರೆಡಿ ಬೇರೆ ಅಂದರೆ ಲೋಕಲ್ ಪೊಲೀಸರು, ಧಾರವಾಡ ಪೊಲೀಸರು ಈ ಕೇಸ್ನ ತನಿಖೆ ಮಾಡಿ ಬೇರೆ ಆರೋಪಿಗಳ ವಿರುದ್ಧ ದೋಷಾರೋಪಣಾ ಪಟ್ಟಿನ ಸಲ್ಲಿಸಿದ್ರು ಅನ್ನೋದನ್ನ ಅಲ್ಲಿ ಅದಾದ ನಂತರ 4 ವರ್ಷಗಳ ನಂತರ CBIಗೆ ಈ ಪ್ರಕರಣ ಹಸ್ತಾಂತರ ಆಗಿತ್ತು. ಅಲ್ಲಿ ವಿನಯ್ ಕುಲಕರ್ಣಿ ಅವ್ರನ್ನ ಈ ಪ್ರಕರಣದಲ್ಲಿ ಸಿಲುಕಿಸಲಾಗಿತ್ತು. ವಿನಯ್ ಕುಲಕರ್ಣಿ ಅವ್ರಿಗೂ ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೂ ಯಾವುದೇ ರೀತಿಯ ಎಳ್ಳಷ್ಟು ಸಹ ಪಾತ್ರ ಅವ್ರದ್ದು ಈ ಪ್ರಕರಣದಲ್ಲಿ ಇಲ್ಲ ಅನ್ನೋದು ಪ್ರಮುಖವಾಗಿ CV ನಾಗೇಶ್ವರ ಅವರು ವಾದ ಮಂಡನೆ ಮಾಡಿದರು. CBIಯಿಂದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ SV ರಾಜು ಅವರು ಸಹ ಬಂದು ವಿನಯ್ ಕುಲಕರ್ಣಿ ಅವ್ರ ಪಾತ್ರ ಇದೆ ಈ ಕೇಸಲ್ಲಿ ಅನ್ನೋದು ವಿಚಾರವನ್ನು ವಾದ ಮಂಡನೆ ಮಾಡಿದರು. ಎಲ್ಲ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಮೇಲ್ನೋಟಕ್ಕೆ ಸಾಕ್ಷ್ಯಾಧಾರಗಳು ಕಂಡು ಬರ್ತಾ ಇಲ್ಲ ಅನ್ನೋ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ವಿನಯ್ ಕುಲಕರ್ಣಿ ಅವ್ರಿಗೆ ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟು ಅವರಿಗೆ ಇವತ್ತು ಜಾಮೀನು ಮಂಜೂರು ಮಾಡಿದೆ. ಹಾಗೆ ಕೆಳಹಂತದ ನ್ಯಾಯಾಲಯ, ವಿಶೇಷ ನ್ಯಾಯಾಲಯ ಏನು ತೀರ್ಪು ಕೊಟ್ಟಿತ್ತು, ಈ ಜೀವಾವಧಿ ಶಿಕ್ಷೆ ಕೊಟ್ಟಿತ್ತು, ಆ ಜೀವಾವಧಿ ಶಿಕ್ಷೆಗೆ ತಡೆ ನೀಡಿದೆ. ಇದು ಮಧ್ಯಂತರ ಆದೇಶ, ಮಧ್ಯಂತರ ತಡೆಯಾಜ್ಞೆ ಅಂತೇಳಿ. ಹೌದು, ಇದು ಮಧ್ಯಂತರ ತಡೆಯಾಜ್ಞೆ ಕೊಟ್ಟಿದ್ದಾರೆ. ಮೇಲ್ಮನವಿ ಅಂದರೆ ಈ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಂಪೂರ್ಣವಾಗಿ ವಿಚಾರಣೆ ಮುಗಿಯುವವರೆಗೂ ಸಹ, ಅಂದರೆ ಇಲ್ಲಿ ಮೇಲ್ಮನವಿ ಅಂದರೆ ಇತ್ಯರ್ಥ ಅಂದರೆ ಕೆಳಹಂತದ ನ್ಯಾಯಾಲಯ ಕೊಟ್ಟಿರುವಂತಹ ತೀರ್ಪು ಸರಿ ಇದೆಯೋ ಅಥವಾ ತಪ್ಪಿದೆಯೋ ಅನ್ನೋದನ್ನ ಮಾನ್ಯ ಉಚ್ಚ ನ್ಯಾಯಾಲಯ ಇಲ್ಲಿ ಮರುಪರಿಶೀಲನೆ ಮಾಡಬೇಕಾಗುತ್ತೆ. ಅಂದರೆ ಎವಿಡೆನ್ಸಲ್ಲಿ ರೆಕಾರ್ಡ್ ಮಾಡಿರೋದನ್ನ ಮತ್ತೆ ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ಅದನ್ನು ಮಾಡೋವರೆಗೂ ಸಹ ಟೈಮ್ ಹಿಡಿಯುತ್ತೆ. ಇಲ್ಲಿ ಹೈಕೋರ್ಟಲ್ಲಿ ಇದು ತುಂಬ ಹಳೆ ಅಪೀಲ್ಗಳು ಸಹ ಪೆಂಡಿಂಗ್ ಇರುವಂಥ ಸಂದರ್ಭಗಳು ಇದ್ದಾವೆ. ಅದೆಲ್ಲ ಮುಗಿಯೋವರೆಗೂ ಸಹ ಈ ಸದ್ಯಕ್ಕೆ ವಿಚಾರಣೆ ಕೈಗೊಳ್ಳೋಕ್ಕಾಗಲ್ಲ. ಅದು ಇತ್ಯರ್ಥವಾಗುವವರು ಸಹ ಆಗೋವರೆಗೂ ಇವ್ರದ್ದು ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟು ಇವ್ರು ಜಾಮೀನು ಕೊಟ್ಟಿದ್ದೀವಿ ಅಂತೇಳಿ ಇವತ್ತು ಆದೇಶ ಬಂದಿದೆ. ಇವತ್ತು ಏನಾದರೂ ಬಿಡುಗಡೆ ಆಗುವಂಥ ಸಾಧ್ಯತೆಗಳೇನಾದ್ರು ಇದೆಯಾ? ಯಾಕೆಂದರೆ ನೀವು ಕೇಳ್ತಾ ಇದ್ರಿ ಆಪರೇಟಿವ್ ಪೋರ್ಷನ್ಸ್ನ ಸಲ್ಲಿಕೆ ಮಾಡಿಕೊಟ್ರೆ ಇವತ್ತೇ ಬಿಡುಗಡೆ ಮಾಡ್ಕೊಳ್ತೀವಿ ಅಂತೇಳಿ. ಇವತ್ತೇನು ಸಾಧ್ಯತೆಗಳಿದೆಯಾ? ನೋಡಬೇಕು ಸರ್, ನಮಗೆ ದೃಢೀಕೃತ ಪ್ರತಿ ಸಿಗಬೇಕಾಗುತ್ತೆ. ಮಾನ್ಯ ಉಚ್ಚ ನ್ಯಾಯಾಲಯ ದೃಢೀಕೃತ ಪ್ರತಿ ಸಿಕ್ಕ ನಂತರ ನಾವು ಅಲ್ಲಿ ವಿಶೇಷ ನ್ಯಾಯಾಲಯಕ್ಕೆ ನಾವು ಒಂದು ಅರ್ಜಿನ ಸಲ್ಲಿಸಿ ಈ ಪ್ರಕರಣವನ್ನು ಈ ಥರ ಹೈಕೋರ್ಟಲ್ಲಿ ಇವತ್ತು ಆದೇಶ ಆಗಿದೆ, ಅದಕ್ಕೆ ನೀವು ತಗೊಳ್ಳಿ ಅಂತ ನಾವು ಮನವಿ ಮಾಡಬೇಕಾಗುತ್ತೆ. ಅದು ಆದೇಶದ ದೃಢೀಕೃತ ಪ್ರತಿ ಸಿಕ್ಕ ನಂತರ ನಾವು ಅದನ್ನು ತೀರ್ಮಾನ ತಗೊತೀವಿ ಸರ್. ಇವರು CBI ಕಡೆಯಿಂದ ಅವರಿಗೆ ಈಗ ಹೈಕೋರ್ಟ್ ಈಗ ಏನು ತಡೆ ಕೊಟ್ಟಿದೆ ಅದರ ವಿರುದ್ಧವಾಗಿ ಅಥವಾ ಸುಪ್ರೀಂ ಕೋರ್ಟ್ ಹೋಗೋ ಅವಕಾಶ ಇದೆಯಾ? ಇಲ್ಲ. ಈ ಆದೇಶದ ವಿರುದ್ಧ ಅವರು ಮೇಲ್ಮನವಿ ಸಲ್ಲಿಸೋಕೆ ಅವ್ರಿಗೆ ಕಾನೂನಲ್ಲಿ ಅವಕಾಶ ಇದೆ, ಸಲ್ಲಿಸ್ಬೋದು ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.